ಈ ರೀತಿಯ ಆರೈಕೆಗಳನ್ನು ನಾವು ಗರ್ಭಿಣಿಯರಿಗೆ ಮಾಡದೇ ಇದ್ದರೆ ಗರ್ಭಿಣಿಯರಿಗೆ ಏನೇನು ತೊಂದರೆ ಆಗುತ್ತೆ? ಡೆಲಿವರಿ ಏನಿದೆ, ತಾಯಿಗೆ ಹೆರಿಗೆ ಆಗೋ ಸಮಯದಲ್ಲಿ ತಾಯಿನೂ ಕೂಡ ಸಾವನ್ನಪ್ಪುವಂಥ ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು ಗರ್ಭಿಣಿ ಮಹಿಳೆಯರ ಆರೈಕೆ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಗರ್ಭಿಣಿಯರ ಆರೈಕೆ ಅಂದರೆ ಗರ್ಭಾವಸ್ಥೆಯಲ್ಲಿ ಯಾವ ರೀತಿಯ ಒಂದು ಆರೈಕೆಯನ್ನು ಮಹಿಳೆಗೆ ನಾವು ನೀಡಬೇಕು, ಆ ತಾಯಿಗೆ ನೀಡಬೇಕು, ಆಂಟಿನೇಟಲ್ ಕೇರ್ ಅಂತ ಕರಿತೀವಿ. ಹಾಗೆ ಈ ಆಂಟಿನೇಟಲ್ ಕೇರಲ್ಲಿ ಗರ್ಭಿಣಿಯರ ಆರೈಕೆಯಲ್ಲಿ ಯಾವ ಒಂದು ಮಾಹಿತಿಗಳು, ಯಾವ ಒಂದು ವಿಷಯಗಳು ತುಂಬ ಮಹತ್ವವಾದ ಕೆಲಸವನ್ನು ಮಾಡುತ್ತೆ. ಮೊದಲಿಗೆ ಆರೋಗ್ಯಕರವಾದ ಊಟ ಕೊಡೋದಾಗಿರ್ಬೋದು, ಆರೋಗ್ಯದ ಬಗ್ಗೆ ಕಾಳಜಿ ಹಾಗೂ ಅವರಿಗೆ ಸಪೋರ್ಟ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಯಾವ ರೀತಿಯ ಕೇರನ್ನು ತಗೋಬೇಕು, ಯಾವ ರೀತಿಯ ಆರೋಗ್ಯಕರವಾದಂತಹ ಒಂದು ಸಿಚುವೇಶನನ್ನು ಅವ್ರಿಗೆ ಕ್ರಿಯೇಟ್ ಮಾಡಿಕೊಡ್ಬೇಕು, ಯಾವ ರೀತಿಯ ಕೇರನ್ನು ತಗೋಬೇಕು, ಕಾಳಜಿಯನ್ನು ತಗೋಬೇಕು ಅಂದರೆ ಅವ್ರು ಕೇಳಿದಂಥ ಆಹಾರಗಳನ್ನ, ಅವ್ರದ್ದು ಪೈಕ ಏನಿರುತ್ತೆ, ಅವ್ರದ್ದು ಒಂದು ಬಯಕೆ ಏನಿರುತ್ತೆ ಅದನ್ನು ಕೊಡೋದು, ಇಷ್ಟು ಮಾತ್ರ ಅವ್ರನ್ನ ಕಾಳಜಿ ಮಾಡ್ತಕ್ಕಂಥದ್ದಲ್ಲ. ಒಬ್ಬ ಮಹಿಳೆಗೆ ಒಬ್ಬ ಪ್ರೆಗ್ನೆಂಟ್ ಮದರ್ಗೆ ಆ ಸಮಯದಲ್ಲಿ ನೀವು ಎಷ್ಟೇ ಕೇರ್ ಮಾಡಿದ್ರೂ ಸಾಕಾಗೋದಿಲ್ಲ. ಅಷ್ಟು ಒಂದು ಮಾನಸಿಕ ಸ್ಥಿತಿನೂ ಕೂಡ ಸ್ಟೇಬಲ್ ಆಗಿರಲ್ಲ ಆ ಸಮಯದಲ್ಲಿ. ಯಾಕಂದರೆ ತಿಳಿದಿರೋ ಮಟ್ಟಿಗೆ 9 ತಿಂಗಳು ಮಗುನ ಹೊಟ್ಟೆಯಲ್ಲಿ ಹೊರೋದು ಏನಷ್ಟೊಂದು ಸುಲಭ ಏನಲ್ಲ. ಅದರಿಂದ ತಾಯಿಗೆ ಪ್ರತಿ ತಿಂಗಳು ಚೆಕಪ್ಗೆ ಏನು ಕರ್ಕೊಂಡು ಹೋಗ್ತೀರಾ, ವೈದ್ಯರು ಯಾವಾಗ ಫಾಲೋ ಅಪ್ ಮಾಡಿಸ್ಬೇಕು ಮತ್ತು ಬಂದು ಚೆಕಪ್ ಮಾಡಿಸ್ಕೋಬೇಕು ಅಂತ ಹೇಳಿರ್ತಾರೋ ಆ ಟೈಮ್ಗೆಲ್ಲ ನೀವೇ ಖುದ್ದಾಗಿ ಪತಿ, ಅವರ ಗಂಡ ಆಗಿರ್ಬೋದು ಅಥವಾ ಅವ್ರ ಜೊತೆ ಹೋದರೆ ಕಂಫರ್ಟ್ ಇರುತ್ತೆ, ಅವ್ರನ್ನ ಕಾಳಜಿಯನ್ನು ವಹಿಸ್ಕೊಂಡು ಅವರು ಪ್ರತಿಯೊಂದು ಫಾಲೋ ಅಪ್ದು ಅವರು ಸ್ಕ್ಯಾನ್ ಮಾಡಿಸೋದಾಗಿರ್ಬೋದು, ಬ್ಲಡ್ ಟೆಸ್ಟ್ಗೆ ಹೇಳಿರ್ತಾರೆ, ಸ್ಕ್ಯಾನಿಂಗಿಗೆ ಹೇಳಿರ್ತಾರೆ, ಫಾಲೋ ಅಪ್ಗೆ ಹೇಳಿರ್ತಾರೆ. ಇನ್ ಕೇಸ್ ಆಫ್ ಏನಾದರೂ ಎಮರ್ಜೆನ್ಸಿ ಇದೆ ಅಂತ ಅಂದಾಗಲೂ ಕೂಡ ಅವ್ರ ಜೊತೆ ಹೋಗಿ ಅವ್ರದ್ದು ಏನಿದೆ ತಪಾಸಣೆ ಎಲ್ಲ ಮಾಡಿಸಿ ವೈದ್ಯರು ಹೇಳಿರೋದನ್ನ ಆ ತಾಯಿಗೆ ತಿಳಿಪಡಿಸಿ ಕರ್ಕೊಬರೋದು ತುಂಬ ಮುಖ್ಯ. ಅವ್ರಿಗೆ ಎಷ್ಟು ಆ ಸಮಯದಲ್ಲಿ ಕಂಫರ್ಟ್ ಫೀಲ್ ಆಗುತ್ತೋ ಅಷ್ಟು ಅವರ ಒಂದು ಆರೋಗ್ಯ ಮತ್ತು ಮಗುವಿನ ಒಂದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಡೆಲಿವರಿ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ ಮತ್ತು ಮಗುವಿನ ಒಂದು ಬುದ್ಧಿಶಕ್ತಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮದರ್ ಏನಿದ್ದಾರೆ, ಆ ತಾಯಿ ಏನಿದ್ದಾರೆ, ಅವರು ಎಷ್ಟು ಕಂಫರ್ಟಾಗಿ ಎಷ್ಟು ಫ್ರೀಯಾಗಿ ಇರ್ತಾರೋ ಅಷ್ಟು ಒಂದು ಮಗುವಿನ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಒಂದು ಮೊದಲ 3 ತಿಂಗಳು ಏನಿರುತ್ತೆ, ಈ 3 ತಿಂಗಳಲ್ಲಿ ಎಷ್ಟೇ ಆರೈಕೆ ಮಾಡಿದ್ರೂ, ಈ ಒಂದು 3 ತಿಂಗಳಲ್ಲಿ ನೀವು ಎಷ್ಟೇ ಆರೈಕೆ ಮಾಡಿದ್ರೂ ಸಾಕಾಗಲ್ಲ. ಯಾಕಂದರೆ ಈ 3 ತಿಂಗಳಲ್ಲಿ ಅಬೋಷನ್ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ತಾಯಿಗೆ. ಅದು ಪ್ರೈಮಿ ಮದರ್ ಆಗಿರ್ಬೋದು ಅಥವಾ ಸೆಕೆಂಡ್ ಗ್ರಾವಿಡ್ ಆಗಿರ್ಬೋದು, ಮೊದಲನೇ ಮಗು ಆಗಿರ್ಬೋದು ಅಥವಾ ಸೆಕೆಂಡ್ ಬೇಬಿ ಆದರೂ ಆಗಿರ್ಬೋದು. ಆದರೆ ಈ 3 ತಿಂಗಳಲ್ಲಿ ಅಬೋಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಟ್ರಾವೆಲಿಂಗ್, ಬೇರೆ ಯಾವುದಾದ್ರೂ ಫುಡ್ ಕೊಡೋದಾಗಿರ್ಬೋದು, ಟ್ರಾವೆಲಿಂಗ್ ಮಾಡಿಸೋದಾಗಿರ್ಬೋದು, ಆ್ಯಕ್ಟಿವಿಟೀಸ್ ಮಾಡಿಸೋದಾಗಿರ್ಬೋದು, ಇದರಲ್ಲೆಲ್ಲ ಸ್ವಲ್ಪ ನೀವು ಎಷ್ಟೇ ಕಾಳಜಿ ವಹಿಸಿದ್ರೂ ಕೂಡ ಸಾಲಲ್ಲ. ಈ ಸಮಯದಲ್ಲಿ, ಈ ಗರ್ಭಾವಸ್ಥೆಯ ಸಮಯದಲ್ಲಿ ಗರ್ಭಿಣಿ ಆಗಿದಾಗ ಅವ್ರಿಗೂ ತುಂಬಾ ಹೊಟ್ಟೆ ಹಸಿತಾ ಇರುತ್ತೆ, ತುಂಬಾ ಹಸಿವಾಗ್ತಾ ಇರುತ್ತೆ. ತಾಯಿಗೆ ಪೈಕ ಇರುತ್ತೆ ಅಂದರೆ ಬಯಕೆ ಇರುತ್ತೆ, ನಮಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಸ್ವಲ್ಪ ಅವ್ರಿಗೆ ಬಯಸ್ತಾ ಇರ್ತಾರೆ. ಆವಾಗ ಅವರು ನಿಮಗೆ ಕೆಲವೊಬ್ಬರು ಹೇಳ್ಕೊಳ್ಬೋದು, ಇನ್ನು ಕೆಲವೊಬ್ಬರು ಮನೇಲಿ ಏನಾದರೂ ಕಷ್ಟ ಇದ್ದರೆ ಅಥವಾ ಹೇಳ್ಕೊಳೋಕ್ಕೆ ಮುಜುಗರ ಇದ್ದರೆ ಹೇಳ್ಕೊಳ್ದೇ ಇರ್ಬೋದು. ಅಂಥದ್ದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ಅವ್ರಿಗೆ ಕೊಡಬೇಕು. ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನು ಕೊಡಬೇಕು. ಮತ್ತು 3 ತಿಂಗಳವರೆಗೆ ತಾಯಿಗೆ ಪ್ಲೇನ್ ಫೋಲಿಕ್ ಆ್ಯಸಿಡ್ ಮಾತ್ರೆನ ಕೊಡೋದನ್ನು ಯಾವ ಥರದಲ್ಲೂ ಕೂಡ ಮಿಸ್ ಮಾಡಬಾರ್ದು. ಆ ಒಂದು ಫೋಲಿಕ್ ಆ್ಯಸಿಡ್ ಮಾತ್ರೆ ಏನಿದೆ ಅದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಉಪಯೋಗ ಇದೆ. ಅದು ಕೊಡದೇ ಇದ್ದರೆ ಬೇಬಿಗೆ ಬ್ರೈನ್ ಡೆವಲಪ್ಮೆಂಟಲ್ಲಿ, ಬ್ರೈನ್ ಮೆಚ್ಯೂರ್ ಆಗೋದ್ರಲ್ಲಿ ಏನಾದರೂ ತೊಂದರೆ ಕಾಣಿಸ್ಕೋಬೋದು ಫ್ಯೂಚರಲ್ಲಿ. ಫುಡ್ ಅಂತ ಬಂದಾಗ, ಈಟಿಂಗ್ ಪ್ಯಾಟ್ರನ್ ಅಂತ ಬಂದಾಗ ಅವ್ರಿಗೆ ಆ ಸಮಯದಲ್ಲಿ ವಾಮಿಟಿಂಗ್ ಇರುತ್ತೆ. ಸ್ವಲ್ಪ ಖಾರ ಪದಾರ್ಥನ ತಕ್ಕ ಮಟ್ಟಿಗೆ ಅವ್ರಿಗೆ ಎಷ್ಟು ಕಂಫರ್ಟ್ ಆಗುತ್ತೆ ಅಷ್ಟು ಮಾತ್ರ ಕೊಡಬೇಕು. ಹುಳಿ ಪದಾರ್ಥಗಳನ್ನು ಕೂಡ ಈ ಸಮಯದಲ್ಲಿ ಮಾವಿನಕಾಯಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಆದರೆ ಜಾಸ್ತಿ ಮಾವಿನಕಾಯಿ ತಿನ್ನೋದ್ರಿಂದ ಅವ್ರಿಗೆ ವಾಮಿಟಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ನೀವು ನೋಡಿಕೊಂಡು ತಾಯಿಗೆ ಮನವರಿಕೆ ಮಾಡಿ ಅವ್ರಿಗೆ ಕಂಫರ್ಟ್ ಆಗೋ ಥರ ಫುಡ್ಡನ್ನು ಕೊಡಬೇಕು. ಮತ್ತು ಮೊಳಕೆ ಕಟ್ಟಿರೋ ಕಾಳಾಗಿರ್ಬೋದು, ಮೊಸರಾಗಿರ್ಬೋದು, ಈ ಥರ ಒಂದು ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನು ಕೊಡಿ. ಈ ಐಟಮ್ಸ್ಗಳು, ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ. ಆಲ್ಕೋಹಾಲ್ ಎಲ್ಲ ಅವಾಯ್ಡ್ ಮಾಡಬೇಕು. ಆಲ್ಕೋಹಾಲ್ ಅವಾಯ್ಡ್ ಮಾಡೋದೆಲ್ಲ, ಏನಾದರೂ ಆ ಮದರ್ ಏನಾದರೂ ಆಲ್ಕೋಹಾಲ್ ಅಡಿಕ್ಟ್ ಇದ್ದಾರೆ ಅಂದರೆ ಆಲ್ಕೋಹಾಲ್ನ ನಿಲ್ಲಿಸಬೇಕು. ನಿಲ್ಲಿಸಲಿಲ್ಲ ಅಂದರೆ ಬೇಬಿಗೆ ಮತ್ತು ಮದರ್ಗೆ ಇಬ್ಬರಿಗೂ ಕೂಡ
ತೊಂದರೆ ಇದೆ. ಒಂದು 3 ತಿಂಗಳಾದಮೇಲೆ ಕೆಲವೊಬ್ಬರು ಎಕ್ಸಸೈಸ್ ಮಾಡ್ಬೋದಾ ಮೇಡಮ್ ಅಂತ ಕೇಳ್ತಾರೆ. ಹೌದು, ಎಕ್ಸಸೈಸ್ ಮಾಡ್ಬೋದು. ತಾಯಿಗೆ ಎಷ್ಟು ಕಂಫರ್ಟ್ ಇದೆಯೋ, ಯಾವ ಎಕ್ಸಸೈಸ್ಗೆ ಕಂಫರ್ಟ್ ಆಗಿದ್ದಾರೆ ತಾಯಿ ಆ ಎಕ್ಸಸೈಸ್ಗಳನ್ನ ಮಾಡಿದ್ರೆ ಸಾಕು. ಜಾಸ್ತಿ ಇದ್ದಾರೆ ಆ ತಾಯಿ, ಈ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಈ ತಾಯಿ, ನಾನು ಮಾಡಬೇಕು ಅಂತ ಅನ್ನೋ ಕುತೂಹಲ ಬೇಡ. ಕೆಲವೊಬ್ಬರು ತಾಯಂದಿರಿಗೆ ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನಿಮಗೆ ಯಾವುದು ಕಂಫರ್ಟ್ ಆಗಿರುತ್ತೋ ಅಂಥ ಎಕ್ಸಸೈಸ್ಗಳನ್ನು ಮಾಡಿ, ವಾಕ್ ಕೂಡ ಮಾಡಿ. ವಾಕ್ ಮಾಡೋದ್ರಿಂದ ನಿಮಗೆ ಕಾಲೂತ ಏನಾದ್ರು ಇದ್ದರೆ ಅದು ಕಡಿಮೆ ಆಗುತ್ತೆ. ರಕ್ತ ಸಂಚಲನ ಬಂದು ತುಂಬ ಚೆನ್ನಾಗೇ ಆಗ್ತಾ ಇರುತ್ತೆ. ಗರ್ಭಿಣಿಯರಿಗೆ 2 ಚುಚ್ಚುಮದ್ದು ಅಂದರೆ 2 ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಬೇಕು, 2 TD ಇಂಜೆಕ್ಷನನ್ನು ಹಾಕ್ಸ್ಕೊಳ್ಬೇಕು. ಇದನ್ನು ಮರೆಯೋ ಆಗಿಲ್ಲ. ಇದನ್ನು ಹಾಕ್ಸ್ಕೊಳ್ಳೋದ್ರಿಂದ ತಾಯಿಗೆ ಮತ್ತು ಮಗುಗೆ ಇಬ್ಬರಿಗೂ ಕೂಡ ಸೇಫು. ಪ್ರೈಮಿ ಮದರ್ ಆಗಿದ್ದರೆ ತಾಯಿ ಬಂದು ಮೊದಲನೇ ಮಗುವಿಗೆ ಜನ್ಮ ಕೊಡೋ ತಾಯಿಯಾಗಿದ್ದರೆ ಅವರಿಗೆ ಹೆರಿಗೆ ಸಮಯದಲ್ಲಿ ಏನಾಗುತ್ತೋ ಅನ್ನೋ ಭಯ ಇರುತ್ತೆ. ದಯವಿಟ್ಟು ಯಾರಾದರೂ ಅಂದರೆ ಅವರು ಹೆಲ್ತ್ ಕೇರ್ ಗಿವರ್ ಯಾರಿರ್ತೀರ, ಹೆಲ್ತ್ ಟೇಕರ್ ಯಾರಿರ್ತೀರ, ಅವರು ಹೆರಿಗೆ ಸಮಯದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿ ಅವರಿಗೆ ಪಾಸಿಟಿವ್ ಎನರ್ಜಿಯನ್ನು ತುಂಬಿ. ಪ್ರೆಗ್ನೆಂಟ್ ಮದರು, ಗರ್ಭಿಣಿ ಯಾರಿರ್ತಾರೆ ಅವರು ಹೈ ಹೀಲ್ ಸ್ಲಿಪ್ಪರನ್ನು ದಯವಿಟ್ಟು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಹೈ ಹೀಲ್ ಸ್ಲಿಪ್ಪರ್ ಹಾಕ್ಕೊಂಡು ನೀವು ನಡಿಬೇಕಾದ್ರೆ ಸ್ಲಿಪ್ಪಾಗಿ ಬಿದ್ದರೂ ಕೂಡ ಹಾಕೊಳ್ಳೋದ್ರಿಂದ ತಾಯಿಗೆ ಮಗುವಿಗೆ ಇಬ್ಬರಿಗೂ ತೊಂದರೆ ಇದೆ. ಯಾಕೆಂದರೆ ನಡ್ಕೊಂಡು ಹೋಗಬೇಕಾದ್ರೆ ವಾಕ್ ಮಾಡಬೇಕಾದ್ರೆ ಸ್ಲಿಪ್ಪಾಗಿ ಬಿದ್ದರೆ ತಾಯಿ ಮಗು ಇಬ್ಬರಿಗೂ ಕೂಡ ಅಪಾಯ ಇದೆ. ಹಾಗೆ ಹೈ ಹೀಲ್ ಸ್ಲಿಪ್ಪರ್ ಹಾಕೋದ್ರಿಂದ ನಿಮ್ಮದು ಪೆಲ್ವಿಕ್ ಬೋನ್ ಏನಿದೆ ಆ ಪೆಲ್ವಿಕ್ ಬೋನ್ಗೆ ತುಂಬ ಪ್ರೆಷರ್ ಕೊಡುತ್ತೆ. ಆ ಪ್ರೆಷರಿಂದ ಪೆಲ್ವಿಕ್ ಆರ್ಗನ್ಸ್ಗಳಿಗೆ ನೋವಾಗುತ್ತೆ. ಪೆಲ್ವಿಕ್ ಆರ್ಗನ್ಗಳಿಗೆ ಪ್ರೆಷರ್ ಆದಾಗ ಅದು ಗರ್ಭಕೋಶದ ಮೇಲೂ ಕೂಡ ಎಫೆಕ್ಟನ್ನು ಉಂಟು ಮಾಡುತ್ತೆ. ಮತ್ತು ಒಬ್ಬ ಗರ್ಭಿಣಿ ಮಹಿಳೆ ತನ್ನ ದೈಹಿಕ ಸ್ವಚ್ಛತೆಯನ್ನು ನೋಡ್ಕೋಬೇಕು. ಪರ್ಸ್ನಲ್ ಹೈಜಿನನ್ನು ಮೇಂಟೈನ್ ಮಾಡಬೇಕು. ಪ್ರತಿದಿನ ಸ್ನಾನ ಮಾಡೋದು, ಪ್ರತಿದಿನ ತಲೆ ಸ್ನಾನ, ಮೈ ಸ್ನಾನ ಮಾಡೋದ್ರಿಂದ ಅವರಿಗೆ ಈ ಸಮಯದಲ್ಲಿ ಗರ್ಭಿಣಿಯರಿಗೆ ಗರ್ಭಾವಸ್ಥೆಯ ಸಮಯದಲ್ಲಿ ಇಚ್ಚಿಂಗ್ ಇರುತ್ತೆ. ಕೆಲವೊಬ್ಬರು ಗರ್ಭಿಣಿಯರಿಗೆ ತುಂಬ ಇಚ್ಚಿಂಗ್ ಆಗ್ತಿರುತ್ತೆ. ಅದು ಅಬ್ಡೋಮಿನಲ್ ಆಗಿರ್ಬೋದು, ಬ್ರೆಸ್ಟಲ್ಲಿ ಆಗಿರ್ಬೋದು, ಕೈಯಲ್ಲಾಗಿರ್ಬೋದು, ಕಾಲಲ್ಲಾಗಿರ್ಬೋದು ಇಚ್ಚಿಂಗ್ ಇರೋ ಕಾರಣದಿಂದ ಪ್ರತಿದಿನ ಸ್ನಾನ ಮಾಡೋದ್ರಿಂದ ಆ ಇಚ್ಚಿಂಗು ಕಡಿಮೆ ಆಗುತ್ತೆ. ಇನ್ನೂ ತುಂಬ ಇಚ್ಚಿಂಗ್ ಇದೆ ಅಂದರೆ ಅವರು ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಕೊಕೊನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಕೊಕೊನಟ್ ಆಯಿಲಲ್ಲಿ ಫಂಗಲ್ ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಇದ್ದು ಅದು ಹಿಚ್ಚಿಂಗ್ ಆದಂಥ ಸಮಯದಲ್ಲಿ ಆ ಪಾರ್ಟಿಗೆ ಕೊಕೊನಟ್ ಆಯಿಲನ್ನು ಹಚ್ಚೋದ್ರಿಂದ ಹಿಚ್ಚಿಂಗ್ನ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಮಾಡುತ್ತೆ. ಈ ಸಮಯದಲ್ಲಿ ತುಂಬ ಹಿಚ್ಚಿಂಗ್ ಆಗೋದ್ರಿಂದ ಕೆಲವೊಬ್ಬ ಮಹಿಳೆಯರು ತುಂಬ ರಬ್ ಮಾಡ್ತಾರೆ, ಕೆರ್ಕೊಳ್ತಾರೆ. ಈ ಕೆರೆತದಿಂದ ಏನಾಗುತ್ತೆ ಅಲ್ಲಲ್ಲಿ ಸ್ಟ್ರೆಚ್ ಮಾರ್ಕ್ ಕೂಡ ಉಳ್ಕೊಳ್ಳುತ್ತೆ. ಮತ್ತು ಜಾಸ್ತಿ ಕೆರೆಯೋದ್ರಿಂದ ಬ್ಲಡ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದ ಜಾಸ್ತಿ ಕೆರ್ಕೊಳ್ಳೋಕೆ ಹೋಗಬೇಡಿ, ಜಾಸ್ತಿ ರಬ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ಏನಂದರೆ ಆ ಥರ ಹಿಚ್ಚಿಂಗ್ ಆದಾಗ ಹೋಗಿ ಸ್ನಾನ ಮಾಡಿಕೊಂಡು ನೀವು ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳೋದ್ರಿಂದ ನಿಮಗೆ ಕಡಿತ ಏನಿದೆ ಅದು ಕಡಿಮೆ ಆಗುತ್ತೆ. ಇದರಲ್ಲಿ ತುಂಬಾ ವಾಮಿಟಿಂಗ್ ಆಗ್ತಾ ಇರುತ್ತೆ, ತುಂಬ ಗಿಡಿನೆಸ್ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ. ಸುಸ್ತು ಏನಕ್ಕಾಗುತ್ತೆ ಅಂದರೆ ತುಂಬ ವಾಮಿಟಿಂಗ್ ಆಗ್ತಾ ಇದ್ದಾಗ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ, ಡಿಹೈಡ್ರೇಷನ್ ಆಗ್ತಾ ಇರ್ತಾರೆ. ಆ ಕಾರಣದಿಂದ ನಿಮಗೆ ಗಿಡಿನೆಸ್ ಬರ್ತಾ ಇರುತ್ತೆ, ಹೈಪೋಟೆನ್ಷನ್ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ, ಹಾಗೆ ಡಿಹೈಡ್ರೇಷನ್ ಕೂಡ ಆಗ್ತೀರಾ. ಸೊ ಈ ಸಮಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ ತುಂಬಾ ನೀರು ಕುಡಿಬೇಕು. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ತಗೊಳ್ಳಿ. ನೀರಿನ ಅಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವಿಸೋದ್ರಿಂದ ನಿಮಗೆ ಡಿಹೈಡ್ರೇಷನ್ ಅನ್ನೋದು ಹೈಡ್ರೇಟ್ಗೆ ಬರುತ್ತೆ. ಬಾಡಿ ಮತ್ತೆ ಕಳ್ಕೊಂಡಿರ್ತಕ್ಕಂಥ ನೀರಿನ ಅಂಶವನ್ನು ತಗೊಳ್ಳುತ್ತೆ. ಪ್ರತಿ ಸರಿ ವಾಮಿಟಿಂಗ್ ಆದಾಗಲೂ ಕೂಡ ತುಂಬ ನೀರನ್ನು ಕುಡಿಯುವುದು ಒಳ್ಳೆಯದು. ಈ ರೀತಿ ವಾಮಿಟಿಂಗ್ ಆದಾಗ ನಿಮಗೆ ಎದೆ ಉರಿ ಅಂತ ಹೇಳ್ತಾರೆ ಕೆಲವೊಬ್ಬರು, ಬರ್ನಿಂಗ್ ಆಗ್ತದೆ, ಅದು ವಾಮಿಟಿಂಗ್ ಏನಿರುತ್ತೆ ಅದರಿಂದ ನಿಮಗೆ ಎದೆ ಉರಿನೂ ಕೂಡ ಇರುತ್ತೆ. ಈ ಸಮಯದಲ್ಲಿ ವೈದ್ಯರು ನಿಮಗೆ ಆಲ್ರೆಡಿ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ವಾಮಿಟಿಂಗ್ದು ಮಾತ್ರೆಯನ್ನು, ಮೆಡಿಸಿನ್ಗಳನ್ನ, ಔಷಧಿಗಳನ್ನು. ಅದನ್ನು ಯೂಸ್ ಮಾಡೋಣ, ನಿಮಗೆ ಬರೋದಿಲ್ಲ, ವಾಮಿಟಿಂಗ್ ಆಗೋದು ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ. ಈ ವಾಂತಿ ಏನಕ್ಕೆ ಅಂದರೆ ನಮ್ಮ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ನಮ್ಮ ದೇಹದಲ್ಲಿ ಗರ್ಭಾವಸ್ಥೆಯ ಸಮಯದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಮಗೆ ವಾಮಿಟಿಂಗ್ ಆಗ್ತಾ ಇರುತ್ತೆ. ನನಗೆ ಮೊದಲನೇ ಮಗುವಲ್ಲಿ ವಾಂತಿ ಇರಲಿಲ್ಲ ಮೇಡಮ್, ಸೆಕೆಂಡ್ ಬೇಬಿಲಿ ತುಂಬ ವಾಂತಿ ಆಗ್ತಾ ಇದೆ ಅಂತ ಹೇಳ್ತಾರೆ ಕೆಲವೊಬ್ರು. ಹೌದು, ಯಾಕೆ ಅಂದರೆ ಒಂದೊಂದು ಪ್ರೆಗ್ನೆನ್ಸಿನೂ ಕೂಡ ಡಿಫ್ರೆಂಟ್ ಇರುತ್ತೆ. ಕೆಲವೊಬ್ಬರಿಗೆ ವಾಮಿಟಿಂಗ್ ಆಗುತ್ತೆ, ಕೆಲವೊಬ್ಬರಿಗೆ ವಾಮಿಟಿಂಗ್ ಆಗಲ್ಲ. ಕೆಲವೊಬ್ಬರಿಗೆ ಮೊದಲನೇ ಬೇಬಿಯಲ್ಲಿ ವಾಂತಿ ಇರುತ್ತೆ, ಎರಡನೇ ಬೇಬಿಯಲ್ಲಿ ಇರಲ್ಲ. ಕೆಲವೊಬ್ಬರಿಗೆ ಎರಡನೇದ್ರಲ್ಲಿ ಇರುತ್ತೆ, ಮೊದಲನೇದ್ರಲ್ಲಿ ಇರಲ್ಲ. ಹಿಂಗಿರುತ್ತೆ. ಒಂದೊಂದು ಪ್ರೆಗ್ನೆನ್ಸಿನೂ ಕೂಡ ಡಿಫ್ರೆಂಟ್ ಆಗಿ ಇರುತ್ತೆ. ಗರ್ಭಿಣಿ ಮಹಿಳೆ ಪ್ರತಿ ತಿಂಗಳು 15 ದಿನಕ್ಕೆ ಒಂದು ಸಾರಿ ಅಥವಾ ಯಾವಾಗ ಎಮರ್ಜೆನ್ಸಿ ಇದೆ ಆವಾಗ ಹೋಗಿ BP, ಶುಗರ್ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಹಾಗೆ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳೋದು ಕೂಡ ಒಳ್ಳೆಯದು.